ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬರ ಹಕ್ಕು. ಆದರೆ ಪ್ರಧಾನಮಂತ್ರಿಗಳು ಸಂಸತ್ ಭವನದಲ್ಲಿ ಕೂತು ಹೊರಗಡೆ ಸಂಸತ್ ಭವನದ ಹೊರಗಡೆ ನಮ್ಮ ದೇಶದ ವಿದ್ಯಾರ್ಥಿಗಳು ಲಕ್ಷಾಂತರ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳಿಗೆ ಬಂದು ಟೈಮ್ ಕೊಟ್ಟು ಅವ್ರ ವಿದ್ಯಾರ್ಥಿಗಳಿಗೆ ಮಾತನಾಡೋಕೆ ಟೈಮ್ ಇಲ್ಲ. ಪ್ರಧಾನಮಂತ್ರಿಗಳು ಯುರೋಪ್ ಹೋಗ್ತಾರೆ, ಅಮೆರಿಕ ಹೋಗ್ತಾರೆ, ಲಂಡನ್ಗೆ ಹೋಗ್ತಾರೆ, ಚೈನಾಗೆ ಹೋಗ್ತಾರೆ. ನಮಸ್ಕಾರ ವೀಕ್ಷಕರೇ, ಆಪ್ಕಿ ಆವಾಜ್ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ದೆಹಲಿ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ಲಾಠಿ ಚಾರ್ಜ್ ಅನ್ನ ಕಾಂಗ್ರೆಸ್ ಮುಖಂಡ ಅಶ್ಫಾಕ್ ಕುಮಟಾಕರ್ ತೀವ್ರವಾಗಿ ಖಂಡಿಸಿದ್ದಾರೆ. ವಿದ್ಯಾರ್ಥಿಗಳು ದೇಶದ ಭವಿಷ್ಯವಾಗಿದ್ದು ಅವರ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನ ಸರಿಯಲ್ಲ ಎಂದು ಅವರು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ನಡೆದ ಲಾಠಿ ಚಾರ್ಜ್ಗೆ ಬಿಜೆಪಿ ಕೇಂದ್ರ ಸರ್ಕಾರ ಕೂಡಲೇ ಕ್ಷಮೆಯಾಚಿಸಬೇಕು ಎಂದು ಅಶ್ಫಾಕ್ ಕುಮಟಾಕರ್ ಆಗ್ರಹಿಸಿದ್ದಾರೆ. ನೋಡಿ, ನಿನ್ನೆ ಜಂತರ್ ಮಂತರ್ ದಿಲ್ಲಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಹಕ್ಕನ್ನ ಮಂಡನೆ ಮಾಡಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬರ ಹಕ್ಕು. ಆದರೆ ಪ್ರಧಾನಮಂತ್ರಿಗಳು ಸಂಸತ್ ಭವನದಲ್ಲಿ ಕೂತು ಹೊರಗಡೆ ಸಂಸತ್ ಭವನದ ಹೊರಗಡೆ ನಮ್ಮ ದೇಶದ ವಿದ್ಯಾರ್ಥಿಗಳು ಲಕ್ಷಾಂತರ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳಿಗೆ ಬಂದು ಟೈಮ್ ಕೊಟ್ಟು ಅವ್ರ ವಿದ್ಯಾರ್ಥಿಗಳಿಗೆ ಮಾತನಾಡೋಕೆ ಟೈಮ್ ಇಲ್ಲ. ಪ್ರಧಾನಮಂತ್ರಿಗಳು ಯುರೋಪ್ ಹೋಗ್ತಾರೆ, ಅಮೆರಿಕ ಹೋಗ್ತಾರೆ, ಲಂಡನ್ಗೆ ಹೋಗ್ತಾರೆ, ಚೈನಾಗೆ ಹೋಗ್ತಾರೆ. ಆದ್ರೆ ನಮ್ಮ ದೇಶದ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದಗೋಸ್ಕರ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡಕ್ಕೂ ತಮ್ಮನ್ನ ಸೌಜನ್ಯಕ್ಕಾದ್ರೂ ಬಂದು ಮಾತಾಡಬಹುದಾಗಿತ್ತು. ಅದಕ್ಕೆ ನಿಮ್ಗೆ ಸಮಯ ಇಲ್ಲ. ಅದೇ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದಿರಲ್ಲ, ಇದು ಎಂತ ನ್ಯಾಯ ರೀ? ಅವ್ರಿಗೆ ಕಲ್ಲಿಗೆ, ಕಿವಿಗೆ, ಕಣ್ಣಿಗೆ, ಮೂಗಿಗೆ, ತಲೆಗೆ ಹೊಡೆದಿರಿ, ರಕ್ತ ಸುರಿತದೆ ತಲೆಯಿಂದ. ಅಂತ ಹಿಗ್ಗ ಮುಗ್ಗ ವಿದ್ಯಾರ್ಥಿಗಳನ್ನ ಹೊಡೆದಿದ್ದೀರಿ. ಈ ಸ್ಟೂಡೆಂಟ್ ಪವರ್, ನೇಷನ್ ಪವರ್ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಬಿಜೆಪಿ ಅವ್ರಿಗೆ ಏನಾಗಿದೆ, ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡ್ತೀರಿ. ಹಿಂದೂ ಮುಸ್ಲಿಂ ಮಾಡಿ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡಿದಿರಿ. ನೀಟ್ ಪೇಪರ್ ಲೀಕ್ ಆಗಿದೆ, ಅದನ್ನ ತನಿಖೆ ಮಾಡಬೇಕು. ಸಂಬಂಧಪಟ್ಟ ಸಚಿವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಅವೆಲ್ಲ ವಿಷಯ ಚರ್ಚೆ ಮಾಡೋದಿಲ್ಲ. ಅವ್ರಿಗೆ ವಿದ್ಯಾರ್ಥಿಗಳಿಗೆ ಟೈಮ್ ಕೊಡುದಿಲ್ಲ. ಅದೇ ವಿದ್ಯಾರ್ಥಿಗಳನ್ನ ಇವತ್ತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಪ್ರತಿಯೊಂದು ವಿದ್ಯಾರ್ಥಿಗಳು ಬೀದಿಗೆ ಬಂದಿದ್ದಾರೆ. ನಿಮ್ಮ ಸಂಸತ್ ಹೊರಗಡೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಸೌಜನ್ಯಗೆ ಮಾತನಾಡೋದು ಬಿಟ್ಟು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಹಿಗ್ಗ ಮುಗ್ಗ ಹೊಡೆದಿದ್ದೀರಿ. ನಿಮ್ಮ ಮಕ್ಕಳಿಗೆ ಹೊಡಿತೀರಾ ನೀವು? ನಿಮ್ಮ ಮಕ್ಕಳಿಗೆ ಬಿಡ್ತಿದ್ರಾ? ನಿಮ್ಮ ಮಕ್ಕಳಿಗೆ ಹಾಗೆ ಹೊಡೆದು ನೋಡಿ ದಮ್ಮಿದ್ರೆ ನಿಮ್ಮ ಮಕ್ಕಳಿಗೆ ಹೊಡೆಯೋದಿಲ್ಲ. ಅದೇ ಪಾಪ ಯಾರ್ದೋ ಮಕ್ಕಳು ಅವ್ರ ತಂದೆ ತಾಯಿಗೆ ಎಷ್ಟು ನೋವು ಆಗ್ತಿರ್ಬೋದು. ಕಲ್ಲಿಗೆ, ಕಿವಿ ಕಟ್ಟಾಗಿದೆ, ಹಂಗೆಲ್ಲ ಹೊಡೆದಿದ್ದಿಲ್ರಿ. ಎಂತ ಲಾಠಿ ರೀ ಚಾರ್ಜ್ ಮಾಡಿದ್ದು. ನಮ್ಮ ದೇಶದ ವಿದ್ಯಾರ್ಥಿಗಳು, ಅವ್ರ ದೇಶದ ಭವಿಷ್ಯ. ಆ ವಿದ್ಯಾರ್ಥಿಗಳು ಯಾರಾದ್ರೂ ಒಬ್ಬರು ದೇಶದ ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು. ಇವತ್ತಿನ ಪೀಳಿಗೆ ನಾಳೆಯ ಭವಿಷ್ಯ. ಆ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡಿದಿರಲ್ಲ ನೀವು. ನಿಮ್ಗೆ ಜನ ಯಾವತ್ತೂ ಕ್ಷಮೆ ಮಾಡೋದಿಲ್ಲ. ನೀವು ದೇಶದ ಜನರಿಗೆ ಕ್ಷಮೆ ಯಾಚಿಸಬೇಕು. ಪ್ರಧಾನಮಂತ್ರಿಗಳು ಬಹಿರಂಗವಾಗಿ ಧರ್ಮೇಂದ್ರ ಪ್ರಧಾನವನ್ನ ತಕ್ಷಣ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಮತ್ತು ಏನಾದ್ರನ್ನ ಲೀಕ್ ಆಗಿದೆ, ಅವ್ಯವಹಾರ ಆಗಿದೆ, ಅದನ್ನ ತನಿಖೆ ಮಾಡಿ. ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಶಿಕ್ಷೆ ಕೊಡಿ. ಸಾಂತ್ವನಕ್ಕಾದ್ರೂ ಹೋಗಿ ವಿದ್ಯಾರ್ಥಿಗಳು ಮಾತಾಡ್ರಿ, ಹೊಡಿಬೇಡ್ರಿ. ಅವ್ರ ಮಕ್ಕಳು, ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು ಒಂದೇ ರೀ. ಹಿಂಗೆಲ್ಲ ಮಕ್ಕಳು, ಸಣ್ಣ ಹುಡುಗರಿಗೆ ಹೊಡಿಲಿಕ್ಕೆ ಹೋಗ್ಬೇಡಿ. ಲಾಠಿ ಚಾರ್ಜ್ ಮಾಡಿತೀರಾ, ತಲೆಗೆ ಹೊಡಿತೀರಾ? ಬುದ್ಧಿ ಇಲ್ವಾ? ದೇಶ ನಡೆಸ್ತಾ ಇದ್ದೀರಿ ನೀವು. ಬ್ರಿಟಿಷ್ ಆಡಳಿತನ ಇದು? ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದೀರಿ ಪ್ರಧಾನಮಂತ್ರಿಗಳೇ? ನಿಮ್ಗೆ ಸ್ವಲ್ಪ ಆದ್ರೂ ಮಾನ, ಮರ್ಯಾದೆ, ಗೌರವ, ದೇಶದ ಬಗ್ಗೆ ಚಿಂತನೆ ಇಲ್ವಾ? ಸ್ವಲ್ಪ ಹಿಗ್ಗ ಮುಗ್ಗ ಹೊಡೆಯುವುದಾ? ನಿಮ್ಮ ಮಕ್ಕಳಿಗೆ ಹೊಡೆದು ನೋಡಿ ಗೊತ್ತಾಗುತ್ತೆ ನಿಮಗೆ. ಹೀಗೆಲ್ಲ ಮಾಡಬಾರ್ದಾಗಿತ್ತು. ತಕ್ಷಣ ಪ್ರಧಾನಮಂತ್ರಿಗಳು ದೇಶದ ಜನತೆಗೆ ಕ್ಷಮೆ ಯಾಚಿಸಬೇಕು ಮತ್ತು ಧರ್ಮೇಂದ್ರ ಪ್ರಧಾನನ್ನ ತಕ್ಷಣ ರಾಜೀನಾಮೆ ಕೊಡಬೇಕು. ಹಾಗೂ ಆ ಧರ್ಮೇಂದ್ರ ಪ್ರಧಾನ್ ಸಂಸದ ಸ್ಥಾನಕ್ಕೆ ಅರ್ಹರಿಲ್ಲ. ಈಗ ಅವ್ರನ್ನ ತಕ್ಷಣ ಸಂಸತ್ ಸ್ಥಾನ ಕೂಡ ವಜಾ ಮಾಡಬೇಕು ಅವ್ರದ್ದು. ನಾನು ಆಗ್ರಹ ಆಗಿದೆ. ಮತ್ತೆ ಏನಾಗಿದೆ ಅಲ್ಲಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಏನು ಅವ್ರ ವಿದ್ಯಾರ್ಥಿಗಳು ಕೂತಿದಾರಲ್ಲ, ಅವ್ರ ನ್ಯಾಯ ಒದಗಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಆ ದೇಶದ ಭವಿಷ್ಯ ಅವರು ವಿದ್ಯಾರ್ಥಿಗಳು. ಅದ್ರ ಬಗ್ಗೆ ಚಿಂತನೆ ಮಾಡಿ. ಇದು ನೀವು ನಿನ್ನೆ ಮಾಡಿದ್ದು ಖಂಡನೀಯ. ಅದು ಮಾಡಬಾರ್ದಾಗಿತ್ತು. ದೊಡ್ಡ ಅಪರಾಧ ಮಾಡಿದಿರಿ ನೀವು. ನಾಳೆ ಭವಿಷ್ಯದಲ್ಲಿ, ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ನಿಮ್ಮನ್ನು ಪಾಠ ಕಲಿಸ್ತಾರೆ. ಆ ವಿದ್ಯಾರ್ಥಿಗಳ ಮನೆಯವರಿಗೂ ನೀವು ಪಾಠ ಕಲಿಸ್ತಾರೆ. ಇದು ಇಷ್ಟೇ ಅಲ್ಲ, ಇದು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ನಡೀತಾ ಇದೆ ಪ್ರತಿಭಟನೆ. ಅಷ್ಟು ಹಗರು ತಿಳ್ಕೊಳಕ್ ಹೋಗ್ಬೇಡಿ. ಬಿಜೆಪಿಯವರು ನಿಮ್ಮ ಅಂತಿಮ ಕಾಲ ಈಗ ಸನ್ನಿಹಿತವಾಗಿದೆ. ನಿಮ್ ಕಾಲ ಬಂದಿದೆ. ಈಗ ನಿಮ್ಗೆ ಸ್ವಲ್ಪ ದಿವಸದಲ್ಲಿ ನೀವು ಆಡಳಿತದಿಂದ ಹೋಗ್ತೀರಿ ಅನ್ನುವಂತ ನನಗೆ ಪೂರ್ಣ ವಿಶ್ವಾಸ ಇದೆ. ಸುಮ್ನೆ ಧರ್ಮದ ಆಧಾರದ ಮೇಲೆ 15 ಲಕ್ಷ ರೂಪಾಯಿ ತರ್ತೀನಿ, ಪ್ರತಿ ಅಕೌಂಟಿಗೆ ಹಾಕ್ತೀನಿ, 15 लाख आएंगे, हर अकाउंट में डालेंगे, 15 पैसे नहीं आए. 15 ಲಕ್ಷ ರೂಪಾಯಿ ಬರ್ತಿದೆ ಒಂದೊಂದು ಅಕೌಂಟ್, 15 पैसे ಬಂದಿಲ್ಲ. 2 करोड़ नौकरियां देंगे भाई और बहनों. ಏನ್ ಬಂತ್ರಿ? 1 ರೂಪಾಯಿ, ಒಂದು ನೌಕರಿ ಇಲ್ರಿ, ಒಂದು ಉದ್ಯೋಗ ಎಲ್ಲ ಸೃಷ್ಟಿ ಮಾಡಿಲ್ಲ. 2 करोड़ नौकरियां देंगे, स्विस बैंक से पैसा लाएंगे, 15 लाख डालेंगे. ಎಲ್ಲ ಸುಳ್ಳು.
ಸುಳ್ಳು 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 ಅಪಾದನೆ ಮಾಡಿ 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 ದೇಶವರನ್ನ ಲೂಟಿ ಮಾಡಿದಿರಿ ನೀವು. ಆ ದೇವ್ರ ರಾಮನ ಹುಂಡಿಯನ್ನ ಲೂಟಿ ಮಾಡಿದಿರ, ಅದ್ರ ಬಗ್ಗೆ ಚರ್ಚೆ ಮಾಡ್ರಿ. ದೇವ್ರ ರಾಮನ ಹುಂಡಿಯನ್ನ ಲೂಟಿ ಮಾಡಿದಾರಲ್ಲ, ಅವ್ರ ಶಿಕ್ಷೆ ಮಾಡಿಸಿ. ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗುದಿಲ್ಲ. ಹಿಂದೂ ಮುಸ್ಲಿಂ ಮಾಡ್ತೀರಿ. ಯಾವ ವಿಷಯ ಇದೆ ಆ ವಿಷಯದ ಬಗ್ಗೆ ಚರ್ಚೆ ಮಾಡೋದಿಲ್ಲ. ನಮ್ಮ ಸಂಸದರು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಮಾತಾಡುವಾಗ ಮೈಕ್ ಆಫ್ ಮಾಡ್ತೀರಾ ನೀವು? ಆ ಬ್ಯಾರಿಕೇಡ್ ಅಲ್ಲಿ ಪ್ರತಿಭಟನೆ ಮಾಡುವಂತ ವಿದ್ಯಾರ್ಥಿಗಳು ಕರೆಂಟ್ ಹಚ್ಚಿರಿ, ಶಾಕ್ ಹೊಡಿಬೇಕಂತ. ಏನ್ರಿ ಇದು? ಬ್ರಿಟಿಷ್ ಪಾಲಿಸಿನ ಇದು? ಬ್ರಿಟಿಷ್ ಆಡಳಿತ ನಡೀತಾ ಇದೆ. ತೀವ್ರ ಖಂಡನೀಯ. ಇದು ಆಗಬಾರ್ದಾಗಿತ್ತು. ತಕ್ಷಣ ಪ್ರಧಾನಮಂತ್ರಿಗಳು ದೇಶದ ಜನತೆಗೆ ಕ್ಷಮೆ ಯಾಚಿಸಬೇಕು. ಧರ್ಮೇಂದ್ರ ಪ್ರಧಾನವನ್ನ ತಕ್ಷಣ ಸಚಿವ ಸಂಪುಟದಿಂದ ವಜಾ ಮಾಡಬೇಕು.